ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ತುಂಬಾ ಗ್ರ್ಯಾಂಡ್ ಆದಂತಹ ಬ್ರೈಡಲ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದೀನಿ. ಮೊದಲಿಗೆ ಅದಕ್ಕೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ ಆಸ್ ಯೂಶುವಲ್ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ ನ ತಗೊಳ್ಬೇಕು. ನಾನಿಲ್ಲಿ 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ತಗೊಂಡು ಈ ರೀತಿಯಾಗಿ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 1 ರಿಂದ 2 ಸಲ ಲಾಕ್ ಮಾಡ್ಕೊಂಡು ಫಸ್ಟ್ ಲಾಕ್ ಆದ್ಮೇಲೆ 2 ಚೈನ್ ಹಾಕೊಂಡು ಪಕ್ಕದಲ್ಲೇ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಗೊಂಡ್ ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೊಡ್ಬೇಕಂದ್ರೆ ನಾವಿಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ಒಂದು ಡಾಟ್ ಅಷ್ಟು ಗ್ಯಾಪ್ ನ ಬಿಟ್ಟು ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಹಾಗಾಗಿ 2 ಚೈನ್ ಬಿಟ್ಟು 3 ಡಬಲ್ ಕ್ರೋಶನ ಹಾಕೋಬೇಕಾಗುತ್ತೆ. ಇಲ್ಲಿ 4 ಕಂಬ ಆದ್ಮೇಲೆ ಟೋಟಲ್ ಆಗಿ 1 ಚೈನ್ ಹಾಕೋಬೇಕು. 1 ಚೈನ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ನಾನು ಕ್ರಿಸ್ಟಲ್ ಬೀಡ್ ನ ಯೂಸ್ ಮಾಡ್ತಾ ಇದೀನಿ. ನೀವು ಯಾವ ತರ ಬೀಡ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 1 ಚೈನ್ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೋಡಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೊಳ್ಬೇಕು. ನಾವಿಲ್ಲಿ ಬಾಕ್ಸ್ ಅಂತ ಕರಿತೀವಿ. ಒಂದು ಬಾಕ್ಸ್ ಅಲ್ಲಿ 4 ಕಂಬಗಳು ಬರಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಹಾಕಿ 3 ಕಂಬ ಹಾಕ್ತಿವಿ. ಅದಾದ್ಮೇಲೆ ಮಿಕ್ಕಿದೆಲ್ಲ ಕಡೆ 4 ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಕಂಬ ಎಲ್ಲಾನು ಒಂದೇ ರೀತಿ ಸಮನಾಗಿ ಬರಬೇಕು ಮತ್ತು ಗ್ಯಾಪ್ ಕೂಡ ಒಂದ್ರೊಳಗೆ ಒಂದು ಹಾಕೋಕ್ ಹೋಗ್ಬಾರ್ದು, ತುಂಬಾ ದೂರನೂ ಹಾಕ್ಬಾರ್ದು, ನೋಡ್ಕೊಂಡು ಮಾಡ್ಕೋಬೇಕು. ಈ ರೀತಿ 4 ಕಂಬ ಆದ್ಮೇಲೆ 1 ಚೈನ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 1 ಚೈನ್ ಹಾಕೋಬೇಕು. ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಪಕ್ಕದಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಂಡ್ ಬರ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಇನ್ ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ 4 ಕಂಬ, 1 ಚೈನು, 1 ಬೀಡು, 1 ಚೈನು ಮತ್ತೆ 4 ಕಂಬ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ನೀವು ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ 4 ಕಂಬ ಹಾಕಿ ಫಿನಿಶ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಬೇರೆ ಕಲರ್ ದಾರನ ತಗೊಂಡು ಸ್ಟಾರ್ಟಿಂಗ್ ನಾವು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಆಸ್ ಯೂಶುವಲ್ 6 ಎಳೆ ದಾರನೇ ತಗೊಂಡಿದ್ದೀನಿ, ಗಂಟು ಹಾಕಿಟ್ಕೊಂಡಿದ್ದೀನಿ. ಈ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮೇಲೆ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 2 ಅಥವಾ 3 ಚೈನ್ ನಿಮ್ಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕೋಬೇಕು. ನಾನಿಲ್ಲಿ 3 ಚೈನ್ ಹಾಕಿ ಈ ಬೀಡ್ ಪಕ್ಕ ಅಂದ್ರೆ ಬೀಡದು ರೈಟ್ ಸೈಡ್ ಅಲ್ಲಿ ಜಾಗ ಇರುತ್ತಲ್ಲ, 1 ಚೈನ್ ಹಾಕೊಂಡಿರ್ತೀವಿ, ಆ ಜಾಗಕ್ಕೆ ನೀಡಲ್ ಹಾಕ್ಬೇಕು. 1 ಚೈನ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿಂದ ಈಗ 2 ಚೈನ್ ಹಾಕಿ 2 ಚೈನ್ ಹಾಕಿದ್ದೀವಿ, ಅದನ್ನ 1 ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ಅದೇ ಗ್ಯಾಪ್ ಅಲ್ಲೇ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಇದಾದ್ಮೇಲೆ 1 ಚೈನ್ ಹಾಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಬೀಡದು ಲೆಫ್ಟ್ ಸೈಡ್ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಡಬಲ್ ಕ್ರೋಶೆ ಮಾಡ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ 2 ಡಬಲ್ ಕ್ರೋಶೆ, ಅದಾದ ನಂತರ 1 ಚೈನ್ ಹಾಕಿ ಬೀಡ್ದು ಇನ್ನೊಂದು ಸೈಡ್ಗೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಈಗ ದಾರನ ಮೇಲೆ ಕೇಳ್ಕೋಬೇಕು. ಮೇಲೆ ಕೇಳ್ಕೊಂಡು ನಾನೀಗ ಗೋಲ್ಡನ್ ರೌಂಡ್ ಬೀಡ್ ನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ತರ ಬೀಡ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಇಲ್ಲೂ ಕೂಡ ಬೀಡ್ ನ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಬೀಡ್ ಇರುತ್ತಲ್ಲ ಬೀಡದು ರೈಟ್ ಸೈಡ್ಗೆ ಆ ಗ್ಯಾಪ್ಗೆ ನೀಡಲ್ ಹಾಕ್ಬೇಕು. ದಾರನ ತಗೊಂಡ್ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಇನ್ನು ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಅದೇ ಗ್ಯಾಪ್ ಅಲ್ಲಿ. ಈಗ 1 ಚೈನ್ ಹಾಕೊಳ್ಳೋದು, ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ಬೀಡದು ಇನ್ನೊಂದು ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ಮಾಡ್ಕೊಂಡ ನಂತರ ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು. ಅದಾದ ಮತ್ತೆ 2 ಕಂಬ, 1 ಚೈನು, 2 ಕಂಬ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಕ್ರಿಸ್ಟಲ್ ಬೀಡ್ ಹಾಕಿರ್ತೀವಲ್ಲ ಆ ಬೀಡ್ದು ಅಕ್ಕ ಪಕ್ಕದಲ್ಲಿ 2 ಕಂಬಗಳು ಬರಬೇಕು.
ಅದಾದ ನಂತರ ಬೇಸಲ್ಲಿ ನಾವು 4 ಕಂಬ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಬೀಡ್ ಬರಬೇಕು. ಈ ರೀತಿಯಾಗಿ ನೆನ್ಪಿಟ್ಕೊಂಡ್ರೆ ಏನ್ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ ಮತ್ತೆ ನಾನಿಲ್ಲಿ ನೆಕ್ಸ್ಟ್ ಕ್ರಿಸ್ಟಲ್ ಬೀಡ್ ಪಕ್ಕ 2 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಒಂದು ಚೈನ್ ಮಾಡ್ಕೊಂಡು ಇನ್ನೊಂದು ಸೈಡ್ಗೆ 2 ಕಂಬನ ಫಿಲ್ ಮಾಡಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಬೀಡದ ಲೆಫ್ಟ್ ಸೈಡ್ಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು. ಮಿಕ್ಕಿದ 2 ದಾರ ಒಂದ್ ಮಾಡ್ಕೊಂಡು ಮತ್ತೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಈ ರೀತಿಯಾಗಿ ಕಾಣಿಸುತ್ತೆ. ಬೀಡ್ ಅಕ್ಕಪಕ್ಕ ಕಂಬ ಬರುತ್ತೆ ಮತ್ತು ಬೇಸ್ ಲೈನ್ ನಾವು 4 ಕಂಬ ಹಾಕಿರ್ತೀವಲ್ಲ, ಬಾಕ್ಸ್ ಇರುತ್ತಲ್ಲ ಅದ್ರ ಮೇಲೆ ಬೀಡ್ ಬರುತ್ತೆ. ಈ ರೀತಿಯಾಗಿ ಪೂರ್ತಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ಪೂರ್ತಿ ಫಿನಿಶ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದಲ್ಲಿ ಸಪ್ರೇಟ್ ಆಗಿ ಇನ್ನೊಂದು ಸ್ಟೆಪ್ ಕೂಡ ಕಂಟಿನ್ಯೂ ಮಾಡ್ಬೋದು. ಈಗ ಇಲ್ಲಿ ನಾನು 2-3 ಚೈನ್ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ 3 ಚೈನ್ ಹಾಕೊಂಡಿದ್ರು ಆಗಿರೋದು, ನಾನು 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಕ್ರಿಸ್ಟಲ್ ಬೀಡ್ ಇರುತ್ತಲ್ಲ ಅಲ್ಲಿಗೆ ಮಧ್ಯಕ್ಕೆ ಬರಬೇಕು ಥ್ರೆಡ್ ಏನಿದೆ ಅದು, ಅಲ್ಲಿವರೆಗೂ ನಾವು ಲಾಕ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿಂದ 6 ಚೈನ್ ಹಾಕೊಳ್ಳೋದು. 6 ಚೈನ್ ಹಾಕೊಂಡು ನೆಕ್ಸ್ಟ್ ಬೀಡ್ ಆದ್ಮೇಲೆ ನಮ್ಗೆ ಅಲ್ಲಿ ಸಿಂಗಲ್ ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಬೀಡ್ನ ಬಿಟ್ಟು ನೆಕ್ಸ್ಟ್ ದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 6 ಚೈನ್ ಹಾಕೊಳ್ಳೋದು. 6 ಚೈನ್ ಹಾಕೊಂಡು ನೆಕ್ಸ್ಟ್ ಬೀಡ್, ಒಂದು ಬೀಡ್ ಬಿಟ್ಟು ನೆಕ್ಸ್ಟ್ ಕ್ರಿಸ್ಟಲ್ ಬೀಡ್ ಇರುತ್ತಲ್ಲ ಅದ್ರ ಮೇಲೆ ಏನ್ ನಾವು ಒಂದು ಸಿಂಗಲ್ ಚೈನ್ ಹಾಕಿರ್ತೀವಿ ಆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇದು ಕ್ರಿಸ್ಟಲ್ ಬೀಡ್ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಆ ಬೀಡ್ ಮೇಲೆನೆ ಲಾಕ್ ಮಾಡ್ಕೊಳ್ಬೇಕು. 6 ಚೈನ್ ಹಾಕಿ ಬೀಡ್ ಮೇಲೆ ಲಾಕ್ ಮಾಡ್ಕೊಳ್ಳೋದು, 6 ಚೈನ್ ಹಾಕಿ ಕ್ರಿಸ್ಟಲ್ ಬೀಡ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗೋದು. ಈ ಬಂದು ಸ್ಟೆಪ್ ತುಂಬಾ ಈಸಿ ಇದೆ. ಬರೀ 6 ಚೈನ್ ಹಾಕೊಂಡು ಹೋಗೋದು ಕಂಟಿನ್ಯೂಸ್ ಆಗಿ. ನೀವು ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಡೋ ಈ ಸ್ಟೆಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅಥವಾ ಸ್ಟಾರ್ಟಿಂಗ್ ಇಂದಾನೆ ಹಂಗೆ ಇನ್ನೊಂದು ಸ್ಟೆಪ್ ದಾರನ ಕಟ್ ಮಾಡಿ ಸ್ಟಾರ್ಟಿಂಗ್ ಇಂದಾನು ಮಾಡ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಬೇಕಿದಲ್ಲಿ 3rd ಸ್ಟೆಪ್ ಸ್ಕಿಪ್ ಮಾಡಿ, ನಾವು ಬಟ್ಟೆ ತಿರ್ಗಿಸ್ ಮಾಡ್ಕೊಂಡಿರ್ತಿಲ್ಲ ಅದನ್ನ ಸ್ಕಿಪ್ ಮಾಡಿ ಹಾಗೆ ಕೂಡ ಕುಚ್ಚು ಕಟ್ಕೊಳ್ಬಹುದು. ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಬೇಕು ಅಂತ ಹೇಳೋರ್ಗೆ. ಈ ರೀತಿಯಾಗಿ ಕಾಣಿಸುತ್ತೆ 3rd ಸ್ಟೆಪ್ ಆದ್ಮೇಲೆ. ಈಗ ನೆಕ್ಸ್ಟ್ ಬೇರೆ ಕಲರ್ ದಾರ ಅಂದ್ರೆ ಬೇಸ್ ಕಲರ್ ದಾರನ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಇದು ಕೂಡ 6 ಎಳೆ ದಾರನೇ ತಗೊಂಡಿದ್ದೀನಿ ನಾನು. 6 ಎಳೆ ದಾರನ ತಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದ್ಮೇಲೆ ಈಗ 2 ಅಥವಾ 3 ಚೈನ್ ಹಾಕೊಂಡು ಲಾಕ್ ಇರುತ್ತಲ್ಲ ಫಸ್ಟ್ ಲಾಕ್, ಸ್ಟಾರ್ಟಿಂಗ್ ಲಾಕ್ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 6 ಚೈನ್ ಹಾಕಿ 6 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ತುಂಬಾ ಈಸಿ ಇದೆ, ನೋಡೋದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಹೆವಿ ವರ್ಕ್ ಬೇಕು ಅನ್ನೋರಿಗೆ ಈ ಡಿಸೈನ್ ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು. ಈಗ ಲಾಕ್ ಆದ್ಮೇಲೆ ಮತ್ತೆ 3 ಚೈನ್ ಮಾಡ್ತಾ ಇದ್ದೀನಿ. 3 ಚೈನ್ ಮಾಡಿ ಈ 6 ಚೈನ್ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ನೋಡಿ 2 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು 2ಕ್ಕೆ ಮಾಡ್ಬೇಕು, 2ಕ್ಕೆ ಮಾಡ್ಬೇಕು, ಮತ್ತೆ 2ಕ್ಕೆ ಮಾಡ್ಬೇಕು. ಅಂದ್ರೆ ಇಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೀವಿ. ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶ ಕೂಡ ಮಾಡ್ಕೊಳ್ಬಹುದು. ಇದು ಕಂಬ ಸ್ವಲ್ಪ ಲೆಂತಿ ಬರುತ್ತೆ ಅನ್ನೋದಕ್ಕೋಸ್ಕರ ಟ್ರಿಪಲ್ ಕ್ರೋಶ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ 14 ಟ್ರಿಪಲ್ ಕ್ರೋಶನ ಈ 6 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 14 ಅಥವಾ 15 ಸಾಕು, ಅದಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆನೂ ಮಾಡ್ಕೊಳ್ಳೋದು ಬೇಡ. ಈ ರೀತಿಯಾಗಿ ಒಂದೇ ಸಮ ಲೆಂತ್ ಬರೋ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇಲ್ಲಲ್ಲಿ 14 ಟ್ರಿಪಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಆಗ್ಲೇ ಹೇಳ್ದಾಗೆ ಡಬಲ್ ಕ್ರೋಶ ಕೂಡ ಮಾಡ್ಕೊಳ್ಬಹುದು. ಮಾಡ್ಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 6 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು.
ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಈ 6 ಚೈನ್ ನೆಕ್ಸ್ಟ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ 2-3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದಾದ್ಮೇಲೆ 6 ಚೈನ್ 3 ಚೈನ್, ಅದಾದ್ಮೇಲೆ ಮತ್ತೆ ಆರ್ಚ್, ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ನೋಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಅಲ್ಲಿ ನಾನು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೇನೆ. 2 ಸಲ ದಾರ ಸುತ್ಕೊಂಡ್ರೆ ಅದು ಟ್ರಿಪಲ್ ಕ್ರೋಶ ಆಗುತ್ತೆ. 1 ಸಲ ದಾರ ಸುತ್ಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಸೊ ಇದೇ ರೀತಿಯಾಗಿ 14 ಕಂಬಗಳನ್ನ ಟ್ರಿಪಲ್ ಕ್ರೋಶಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ತೀವಿ. ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 6 ಚೈನ್ 3 ಚೈನ್ ಆರ್ಚ್ ಹಾಕೋದು, ಮತ್ತೆ 3 ಚೈನ್ ಮತ್ತೆ 6 ಚೈನ್, ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನಾನು 6 ಚೈನ್ ಹಾಕಿ ಲಾಕ್ ಏನಿದೆ ನೆಕ್ಸ್ಟ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಕ್ ಇದೆಯಲ್ಲ ಅದ್ರ ಮೇಲೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ನೀಟಾಗಿ ಬರುತ್ತೆ ಡಿಸೈನ್. ನಿಮ್ಗೆಲ್ಲೂ ಕೂಡ ರಿಂಕಲ್ಸು ಇನ್ನೊಂದು ಲೂಸ್ ಆಗೋದು ಆ ಥರ ಏನೂ ಆಗೋದಿಲ್ಲ. ನೀವು ಕೌಂಟಿಂಗ್ಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ನೆಕ್ಸ್ಟು ಬೇರೆ ಕಲರ್ ದಾರನ ತಗೊಂಡಿದ್ದೀನಿ. ತಗೊಂಡು 6 ಎಳೆ ದಾರನ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದೆಲ್ಲ ಹಾಕಿ ದಾರನ ತಗೊಂಡ್ಬಂದು ಆ ದಾರದೊಳಗೆ ಇನ್ನೊಂದು ದಾರನ ಎಳ್ಕೊಳ್ಬೇಕು. ಈಗಿಲ್ಲಿ ನಾನು 2 ಅಥವಾ 3 ಚೈನ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿ 3 ಚೈನ್ ಹಾಕಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ 3 ಚೈನ್ ಹಾಕಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಮಾಡ್ಕೊಳ್ಬೇಕು. 5 ಚೈನ್ ಮಾಡ್ಕೊಂಡು ಅದೇ 6 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಜಾಗ ನಮ್ಗೆ ಸ್ವಲ್ಪ ಸ್ಪೇಸ್ ಕಡಿಮೆ ಇರುತ್ತೆ. ಕಡಿಮೆ ಇದೆ ಅಂತ ಇದ್ದಲ್ಲಿ ನೀವು ಲಾಕ್ಗೆ ಲಾಕ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ 5 ಚೈನ್ ಆ 6 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಬೋದು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಫಸ್ಟ್ ಕಂಬದ ಮೇಲೆ ಹೋಲ್. ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ ಇನ್ಸರ್ಟ್ ಮಾಡಬೇಕು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕ್ಬೇಕು. ದಾರನ ತಗೊಂಡ್ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು. ಇನ್ನು ಮಿಕ್ಕಿದ 2 ದಾರ ಒಂದ್ ಮಾಡ್ಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈಗ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದು, ಇನ್ನು ಮಿಕ್ಕಿದ 2 ದಾರ ಒಂದು, ಮತ್ತೆ ಬೀಡ. ಇದೇ ರೀತಿಯಾಗಿ 14 ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಆರ್ಚ್ ಬಂದು 14 ಕಂಬ ಹಾಕಿರ್ತೀವಲ್ಲ, ಹಾಗಾಗಿ ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಹಾಗಾಗಿ ಇದರಲ್ಲಿ ಟೋಟಲ್ 14 ಕಂಬ ಮತ್ತು 14 ಬೀಡ್ಗಳು ಇರಬೇಕಾಗತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ ನಾವು ಅಲ್ಲಿ 6 ಚೈನ್ ನೆಕ್ಸ್ಟ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. 6 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ 5 ಚೈನ್ ಹಾಕೊಳ್ಳೋದು, ಅದೇ 6 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಅದೇ 6 ಚೈನ್ ಒಳಗೆ ಲಾಕ್ ಮಾಡ್ಕೊಂಡು ಮತ್ತೀಗ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಹೋಲ್ ಇರುತ್ತಲ್ಲ ಟ್ರಿಪಲ್ ಕ್ರೋಶೆ ಹೋಲು, ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡೋದು ನೋಡಿ. ಇದಕ್ಕೆ ಬೀಡ್ ಇನ್ಸರ್ಟ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು, ನೆಕ್ಸ್ಟ್ ಹೋಲ್ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈ ರೀತಿಯಾಗಿ 14 ಡಬಲ್ ಕ್ರೋಶೆ ಮಾಡ್ಕೋಬೇಕು. 14 ಬೀಡ್ ಇರ್ಬೇಕಾಗುತ್ತೆ. ಇದೇ ರೀತಿಯಾಗಿ ಪೂರ್ತಿ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಬ್ರೈಡಲ್ ಡಿಸೈನ್ ಬಂದಿದ್ದು. ಸೊ ಇಲ್ಲಿ 14 ಕಂಬ ಆದ್ಮೇಲೆ ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬಹುದು. ಇಲ್ಲಾಂತಂದ್ರೆ ನೆಕ್ಸ್ಟ್ 5 ಚೈನ್ ಒಳಗಡೆ ಕೂಡ ಲಾಕ್ ಮಾಡ್ಕೊಳ್ಬಹುದು. ಅದಾದ ನಂತರ 5 ಚೈನ್ ಹಾಕೋದು, ಆ 6 ಚೈನ್ ಒಳಗಡೆ ಲಾಕ್, 6 ಚೈನ್ ಒಳಗಡೆ ಕೂಡ ಲಾಕ್ ಮಾಡ್ಕೊಳ್ಬಹುದು. ಇಲ್ಲ ಲಾಕ್ ಇರೋ ಕಡೆ ಕೂಡ ಲಾಕ್ ಮಾಡ್ಕೊಳ್ಬಹುದು. ನಿಮ್ಗೆ ಹೇಗೆ ಜಾಗ ಇದೆ ಅಲ್ಲಿ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕಾಗತ್ತೆ.
ಸೊ ಇದೇ ರೀತಿಯಾಗಿ ಪೂರ್ತಿ ಮಾಡಿಕೊಂಡು ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡ್ಕೊಳ್ಬೇಕು. ಎಂಡಲ್ಲಿ ಕಟ್ ಮಾಡಿಕೊಂಡು ದಾರಾನ ಮೇಲೆ ಕೇಳ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ಹೀಗೆ ಕೂಡ ಬಿಡ್ಬೋದು ನೀವು. ಬೇಕಿದ್ರೆ ಗೋಲ್ಡನ್ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ ಸ್ಟೋನ್ ಚೈನು ಸ್ಟಿಕ್ ಮಾಡಿದ್ದೀನಿ. ಹಾಗೆ ಇದಕ್ಕೆ 137 ದಾರಾನ ಕುಚ್ಚು ಕಟ್ಕೊಂಡಿದ್ದೀನಿ. ಆರ್ಚ್ ಅಷ್ಟೇ ಲೆಂತ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ನಮ್ಮ ಡಿಸೈನ್. ತುಂಬಾ ಬ್ರಾಡ್ ಆಗಿ ಬರುತ್ತೆ ಆರ್ಚ್. ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಫುಲ್ ಗ್ರ್ಯಾಂಡ್ ಹೆವಿ ಬೀಡ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಹೆವಿಯಾಗಿ ಕೂಡ ಕಾಣಿಸುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.